ಗಾಂಧಿನಗರದ ಭೂಗತ ಗಲ್ಲಿಗಳಲ್ಲಿ ತನ್ವೀರ್ ಹೆಜ್ಜೆಯವರ ಹೊತ್ತಿಗೆ ಅಲ್ಲಿ ದೊಡ್ಡ ದೊಡ್ಡ ಪೈಲ್ವಾನ್ಗಳಿತ್ತು. ಅಂದಿನ ದಿನಗಳಲ್ಲಿ ಬಹಳ ಜನಪ್ರಿಯವಾದ ಅಡ್ಡೆಗಳೆಂದ್ರೆ ಕುಸ್ತಿ ಮನೆಗಳು. ಕುತಂತ್ರವಿಲ್ಲದೆ ತೋಳುಬಲದ ಮೇಲೆ ಅವಲಂಬಿತವಾದ ಕುಸ್ತಿ ಪಂದ್ಯಗಳಿಗೆ ದೇಹದಾರ್ಢ್ಯ ಪಟುಗಳು ದೃಢಕಾಯರಾಗಿ ತಯಾರಾಗ್ತಿದ್ರು. ಕುರ್ಪು, ಮಚ್ಚು, ಲಾಂಗುಗಳನ್ನ ಮುಟ್ಟದೆ ಮುಷ್ಟಿಯಲ್ಲಿ ಶಕ್ತಿ, ಕಬ್ಬಿಣದ ಸಲಾಖೆಗಳಂತ ಕೈಕಾಲು, ಬಂಡೆಯಂತೆ ಸ್ಥಿರವಾಗಿ ನಿಲ್ಲುವ ಉಕ್ಕಿನ ದೇಹದ ಭೀಮಬಲದ ಬಲಾಢ್ಯರ ಅಡ್ಡೆಯಲ್ಲಿ ತನ್ವೀರ್ಗೆ ಕಂಡ ಐರನ್ ಮ್ಯಾನ್ ಅಂದ್ರೆ ಅಂದಿನ ಡಾನ್ ಹೋಳಿ ಫಯಾಜ್. ಏರಿಯಾ ಶಿವಾಜಿನಗರ ಹಂಗಿತ್ತು. ಆ ಟೈಮ್ನಲ್ಲಿ ಎಲ್ಲ ಕುಸ್ತಿ ಮಾಡೋ ಪಲ್ವಾನ್ ಅವರು ಎಲ್ಲ ಕುಸ್ತಿ ದೊಡ್ಡ ದೊಡ್ಡ ಹೆಸರು ಅಂಬೀರ್ ಪಲ್ವಾನ್, ಚೂಡಿ ಪಲ್ವಾನ್ ಮತ್ತು ಜಾಬೀರ್ ಪಲ್ವಾನ್, ಜಮ್ಶೀದ್ ಪಲ್ವಾನ್, ಫಾರೂಕ್ ಪಲ್ವಾನ್, ಇಂಥ ಜಾನಿ ಪಲ್ವಾನ್, ಬಡಾ ಫಯಾಜ್, ಕೋಳಿ ಫಯಾಜ್ನ ಇನ್ನೊಬ್ಬರು ಬಡಾ ಫಯಾಜ್ ಅಂತ ಅವರು, ಸಮೀಲ್ಲಾ ಪಲ್ವಾನ್ ಏನು ಸರ್, ಮತ್ತು ಫಜ್ಲು ಪಲ್ವಾನ್, ಬಶೀರ್ ಮಾಮ್, ಎಲ್ಲ ದೊಡ್ಡ ಕಿಡಾಳಿಗಳು. ಅವ್ರದ್ದು ಒಂದು ಫೈಟ್ ಆ ಜಮಾನಲ್ಲಿ ನಡೀತು. ಸೊ ಆ ಫೈಟ್ನಲ್ಲಿ ಆ ಇಬ್ಬರು ಗ್ಯಾಂಗ್ ವಾರ್ನಲ್ಲಿ ಆ ಫೈಟ್ ಆವಾಗ ಟಿ ವಿ ಇಲ್ಲ, ಏನು ನಾವೆಲ್ಲ ಚಿಕ್ಕರು 72, 73 ಆ ಫೈಟ್ ಬಗ್ಗೆ BBC ನಾವು ಕೇಳಿದ್ರು. BBC ನ್ಯೂಸ್ನಲ್ಲಿ, ರೇಡಿಯೋನಲ್ಲಿ ಅಷ್ಟು ದೊಡ್ಡ ಗಲಾಟೆ ಆ ಗರಡಿ ಮನೆಗೋಸ್ಕರ. ಸೊ ಆ ಜಮಾನಲ್ಲಿ ನಾವು ಚಿಕ್ಕ ಹುಡುಗರು ಅವ್ರ ಫೈಟ್ ನೋಡ್ಬಿಟ್ಟು ನಮಗೆ ಆಸೆ ಬಂತು. ಓ ಏನಪ್ಪ ಇವ್ರದ್ದು ಎಲ್ಲ ಆತದ ಇಷ್ಟು ಹೆಸರುಗಳಿದೆ, ಅವ್ರ ನಮ್ಮ ಮನೆ ಮುಂಗಳಿಂದ ಹೋದ್ರೆ ಇವ್ರ ಥರ ನಾವು ಹೆಸರು ಮಾಡಬೇಕು, ದೊಡ್ಡವರ ಆಸೆ ಇತ್ತು ಸರ್. ಹಣಕ್ಕೋಸ್ಕರ ಯಾರು ಮಾಡಲಿ ಸರ್ ಆ ಜಮಾನಲ್ಲಿ. ಪೈಲ್ವಾನ್ಗಳ ಪಡಸಾಲೆಯಲ್ಲಿ ಬಲಾಢ್ಯರನ್ನ ಕಂಡು ಉತ್ಸಾಹಗೊಂಡಿದ್ದ ತನ್ವೀರ್ ದೈತ್ಯ ದೇಹಿ ಕೋಳಿ ಫಯಾಜ್ಗೆ ಆಕರ್ಷಿತನಾಗಿದ್ದ. ಕಟ್ಟುಮಸ್ತಾದ ದೇಹ, ಗರ್ಜನೆಯಂತ ಕೂಗು, ವ್ಯಾಘ್ರ ನೋಟ, ಮೃಗ ಸಹಜ ಎಚ್ಚರಿಕೆ, ಗಾಂಭೀರ್ಯ ನಡೆ ಎಲ್ಲವನ್ನ ನೋಡಿ ಬೆಳೆದ ತನ್ವೀರ್ಗೆ ಅದೇ ಕೋಳಿ ಫಯಾಜ್ ಗಾಡ್ ಫಾದರ್ ಆಗ್ಬಿಟ್ಟ. ಸೊ ಮೊದಲ ಚುಡಿ ಬುಲಾನ್ ಅವ್ರು ನಮ್ಗೆ ಮನೆ ಪಕ್ಕದಲ್ಲಿದ್ರು ಸರ್, ಬೈತುಲ್ ಮಾಲ್ ಹತ್ರ. ಅವ್ರಿಗೆ ನೋಡೋಕೆ ನಮ್ಮ ಕೋಳಿ ಫಯಾಜ್ ಅವ್ರು ಬರ್ತಾ ಇದ್ರು. ಸರ್ಕಾರ